ಗಣೇಶ ಹಬ್ಬ ಇನ್ಮುಂದೆ ಮಹಾರಾಷ್ಟ್ರದ ರಾಜ್ಯ ಉತ್ಸವ. ಶತಮಾನದಷ್ಟು ಹಳೆಯದಾದ ಹಬ್ಬಕ್ಕೆ ರಾಜ್ಯ ಸ್ಥಾನಮಾನವನ್ನು ನೀಡಲಾಗ್ತಾ ಇದೆ. ಹಬ್ಬಕ್ಕೆ ಇನ್ನು ಅಗತ್ಯ ಮೂಲಸೌಕರ್ಯ, ಪೊಲೀಸ್ ಭದ್ರತೆ, ಪುಣೆ, ಮುಂಬೈ ಸೇರಿ ಮಹಾರಾಷ್ಟ್ರದ ಹಲವೆಡೆ ಅದ್ದೂರಿ ಆಚರಣೆಯನ್ನ ಮಾಡಲಾಗುತ್ತೆ. ಹಬ್ಬಕ್ಕೆ ಆರ್ಥಿಕ ನೆರವನ್ನು ನೀಡೋದಾಗಿ ಸರ್ಕಾರ ಇದೇ ಸಂದರ್ಭದಲ್ಲಿ ಘೋಷಣೆ ಮಾಡಿದೆ. ವಿಧಾನಸಭೆಯಲ್ಲಿ ಸಂಸ್ಕೃತಿ ಸಚಿವ ಆಶೀಶ್ ಶೆಲಾರ್ ಘೋಷಣೆ ಮಾಡಿರೋದು ಗಣೇಶೋತ್ಸವದ ಸಾಂಸ್ಕೃತಿಕ ಪರಂಪರೆಯನ್ನು ರಕ್ಷಿಸೋಕೆ ಈ ಕ್ರಮ ಅಂತ ಹೇಳಿದ್ದಾರೆ. 1893ರಲ್ಲಿ ರಾಷ್ಟ್ರದಲ್ಲೇ ಹುಟ್ಟಿದಂಥ ಸಾರ್ವಜನಿಕ ಗಣೇಶೋತ್ಸವ ಲೋಕಮಾನ್ಯ ಬಾಲ ಗಂಗಾಧರ್ ತಿಲಕ್ ಅವರು ಆರಂಭಿಸಿದ್ರು. ಇದನ್ನ ಬ್ರಿಟಿಷರ ವಿರುದ್ಧ ಜನರನ್ನ ಒಂದುಗೂಡಿಸೋಕೆ ಆರಂಭಿಸಿದ್ರು. ಸಾಮಾಜಿಕ ಏಕತೆ, ರಾಷ್ಟ್ರೀಯತೆ ಹೋರಾಟಕ್ಕೆ ಸ್ಫೂರ್ತಿ ಕೂಡ ಆಗಿತ್ತು. ಸೊ ಆ ಕಾರಣಕ್ಕಾಗಿ ಮಹಾರಾಷ್ಟ್ರದ ರಾಜ್ಯ ಉತ್ಸವ ಅಂತ ಅನೌನ್ಸ್ ಮಾಡಲಾಗಿದೆ. ಮಹಾರಾಷ್ಟ್ರ ಪುಣೆ ಈ ಭಾಗದಲ್ಲಿ ಗಣೇಶ ಉತ್ಸವವನ್ನು ಬಹಳ ವಿಜೃಂಭಣೆಯನ್ನು ಬಹಳ ಅದ್ದೂರಿಯಿಂದ ಪ್ರತಿ ವರ್ಷವೂ ಮಾಡ್ತಾರೆ. ಆದರೆ ಅದಕ್ಕೆ ರಾಜ್ಯ ಸ್ಥಾನಮಾನ ಸಿಕ್ಕಿರಲಿಲ್ಲ. ಇದೊಂದು ಧರ್ಮದ ಸೀಮಿತವಾದಂಥ ಹಬ್ಬ ಅಲ್ಲ. ಇದು ಪ್ರಾರಂಭ ಆಗಿದೆ, ಎಲ್ಲ ಧರ್ಮದವರು ಒಗ್ಗೂಡಬೇಕು ಅಂತ ಸೇರಿ ಮಾಡಿದಂಥ ಹಬ್ಬ. ಅದಕ್ಕೆ ಈಗ ಈ ರಾಜ್ಯ ಮಾನ್ಯತೆಯನ್ನು ಕೊಡಲಾಗ್ತಾ ಇದೆ.